Welcome to Mathematics Tutor, where math becomes simple and easy. Please like, share, and subscribe. ನೋಡ್ಕೊಳ್ಳಿ ಕ್ವಶನ್ ಬಂದು ಬಿಫೋರ್ an increase in excise duty on tea 800% out of sample of 1000 persons were found to be tea drinkers. ಅಂದ್ರೆ 800 persons ಇದಾರಲ್ಲ ಅವರು 1000 persons ಅಲ್ಲಿ 800% ಟೀ ಡ್ರಿಂಕರ್ಸ್ ಇರ್ತಾರೆ. ಆಮೇಲೆ ಆಫ್ಟರ್ an increase in excise duty ಅಂದ್ರೆ ಟ್ಯಾಕ್ಸ್ ಜಾಸ್ತಿ ಮಾಡಿದ್ಮೇಲೆ 800 people were treating. ಆಮೇಲೆ ಚೆಕ್ ಮಾಡಿದಾಗ ಸ್ಯಾಂಪಲ್ ಅಲ್ಲಿ 800 people were tea drinkers. ಇನ್ ಸ್ಯಾಂಪಲ್ 1200 ಸ್ಯಾಂಪಲ್ ಅಲ್ಲಿ 800 tea drinkers ಇರ್ತಾರೆ. ಟೆಸ್ಟ್ ವೆದರ್ ಇಸ್ ಎ ಸಿಗ್ನಿಫಿಕೆಂಟ್ ಡಿಕ್ರೀಸ್ ಇನ್ ದ ಕನ್ಸಂಪ್ಷನ್ ಆಫ್ ಟೀ ಆಫ್ಟರ್ ದ ಇನ್ಕ್ರೀಸ್ ಇನ್ ಎಕ್ಸೈಸ್ ಡ್ಯೂಟಿ. ಈಗ ನೋಡಿ, ಸಿಗ್ನಿಫಿಕೆಂಟ್ ಡಿಕ್ರೀಸ್ ಅಂದ್ರೆ ಏನಿರಬೇಕು? ಟೀ ಡ್ರಿಂಕರ್ಸ್ ಡಿಕ್ರೀಸ್ ಆಗ್ಬೇಕು ಯಾವಾಗ? ಟ್ಯಾಕ್ಸ್ ಜಾಸ್ತಿ ಆದಾಗ. ಅರ್ಥ ಡಿಕ್ರೀಸ್ ಅಂದ್ರೆ ಈಗ ನೋಡಿ, ಜ್ಞಾಪಕ ಇಟ್ಕೊಳ್ಳಿ, P1 ಪ್ರಪೋರ್ಷನ್ಸ್ ಇರುತ್ತಲ್ಲ, ಅದು ಗ್ರೇಟರ್ ದನ್ P2 ಇರುತ್ತೆ ಡಿಕ್ರೀಸ್ ಆದ್ರೆ. ಕರೆಕ್ಟ್ ಅಲ್ವಾ? P2 ಕಡಿಮೆ ಇರುತ್ತೆ, P1 ಜಾಸ್ತಿ ಇರುತ್ತೆ. ಡಿಕ್ರೀಸ್ ಇಲ್ಲ ಅಂದ್ರೆ ಗೊತ್ತಾಗ್ತಿದ್ಯಾ? ಇನ್ಕ್ರೀಸ್ ಆಗುತ್ತೆ ಅಂದ್ರೆ ಇದು ಉಲ್ಟಾ, P1 ಇಸ್ ಲೆಸ್ ದನ್ P2. ಇಲ್ಲಿ ಏನಂದ್ರೆ ಟೀ ಡ್ರಿಂಕರ್ಸ್ ಕಡಿಮೆ ಆಗ್ತಾ ಇದಾರೆ ಆಫ್ಟರ್ ಟ್ಯಾಕ್ಸ್ ಇಂಪೋಸ್ ಮಾಡಿದ್ಮೇಲೆ. ಅಂದ್ರೆ ಪ್ರಪೋರ್ಷನ್ ಇದೆಯಲ್ಲ P1 ಅದು ಜಾಸ್ತಿ ಇರುತ್ತೆ ಕಂಪೇರ್ ಟು P2. ಅರ್ಥ ಆಗ್ತಿದ್ಯಾ? ಇದು ನಮ್ದು ಆಲ್ಟರ್ನೇಟ್ ಹೈಪಾಥಿಸಿಸ್. ಇಲ್ಲಿ ಬಂದು ಜ್ಞಾಪಕ ಇಟ್ಕೊಳ್ಳಿ, ಒನ್ ಟೇಲ್ ಟೆಸ್ಟ್ ಮಾಡ್ಬೇಕು. ಸಿಗ್ನಿಫಿಕೆಂಟ್ ಡಿಕ್ರೀಸ್ ಅಂತ ಇದೆ, ದೇರ್ ಇಸ್ ನೋ ಸಿಗ್ನಿಫಿಕೆಂಟ್ ಡಿಫರೆನ್ಸ್ ಅಂತ ಇದ್ರೆ ಅದು ಟೂ ಟೇಲ್ ಟೆಸ್ಟ್. ಸಿಗ್ನಿಫಿಕೆಂಟ್ ಡಿಕ್ರೀಸ್ ಅಂತ ಬಂದ್ರೆ ಅದು ಒನ್ ಟೇಲ್ ಟೆಸ್ಟ್. ಗೊತ್ತಾಗ್ತಿದ್ಯಾ? ಈಗ ಸೊಲ್ಯೂಷನ್ ಮಾಡೋದು ಯಾವ ತರ? ಫಸ್ಟ್ ನಲ್ ಹೈಪಾಥಿಸಿಸ್ ಬರ್ಕೊಡೋಣ. ನಲ್ ಹೈಪಾಥಿಸಿಸ್ H ನಾಟ್ ಬಂದು P1 is equal to P2. ದೇರ್ ಇಸ್ ನೋ ಸಿಗ್ನಿಫಿಕೆಂಟ್ ಡಿಕ್ರೀಸ್ ಅಂತ ತಗೋಬೇಕಷ್ಟೆ. ಅಂದ್ರೆ ಇದು ಪ್ರಪೋರ್ಷನ್ P1 is equal to P2 ಸೇಮ್. ಆಫ್ಟರ್ ಇನ್ಕ್ರೀಸ್ ಇನ್ ಎಕ್ಸೈಸ್ ಡ್ಯೂಟಿ ಆಲ್ಸೋ ಪ್ರಪೋರ್ಷನ್ ಸೇಮ್ ಇರುತ್ತೆ ಅಂತ ನೀವು ನಲ್ ಹೈಪಾಥಿಸಿಸ್ ನ ಅಚೀವ್ ಮಾಡ್ಕೋಬೇಕು. ಏನ್ ಬರೀತೀರಾ ಹೇಳಿ? ದ ಪ್ರಪೋರ್ಷನ್ ಆಫ್ ಇನ್ ದ ಪ್ರಪೋರ್ಷನ್ಸ್, ಇಲ್ಲಾಂದ್ರೆ ಇದು ಈ ತರ ಬರೆಯೋ ಬದಲು ದ ಪ್ರಪೋರ್ಷನ್ ಆಫ್ ಟೀ ಡ್ರಿಂಕರ್ಸ್ ಬಿಫೋರ್ ಅಂಡ್ ಆಫ್ಟರ್ ದ ಇನ್ಕ್ರೀಸ್ ಇನ್ ಎಕ್ಸೈಸ್ ಡ್ಯೂಟಿ ಚೇಂಜ್ ಆಗಲ್ಲ, ಸೇಮ್ ಅಂತ ಇಸ್ ದ ಸೇಮ್. ಆಲ್ಟರ್ನೇಟಿವ್ ಹೈಪಾಥಿಸಿಸ್ ಬಂದು P1 ಗ್ರೇಟರ್ ದ್ಯಾನ್ P2. ಇಲ್ಲಿ ಜ್ಞಾಪಕ ಇಟ್ಕೊಳ್ಳಿ, ನೀವು 5% ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್ ಇಲ್ಲಿ ನೋಡಿ, ಇದು ರೈಟ್ ಟೇಲ್ ಟೆಸ್ಟ್ ಮಾಡಬೇಕು P1 ಗ್ರೇಟರ್ ದ್ಯಾನ್ P2 ಅಂದ್ರೆ. ಇಲ್ಲಿ ಜ್ಞಾಪಕ ಇಟ್ಕೊಳ್ಳಿ, 5% ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್ ಅಂದ್ರೆ ರೈಟ್ ಟೇಲ್ ಟೆಸ್ಟ್ ಅಲ್ಲಿ 1.645 ಗೆ ಕಂಪೇರ್ ಮಾಡಬೇಕು. ಝೆಡ್ ವ್ಯಾಲ್ಯೂ, ಸ್ಟ್ಯಾಂಡರ್ಡ್ ಝೆಡ್ ವ್ಯಾಲ್ಯೂ ಬಂದು 1.645. 1%ಗೆ 2.33 ಜ್ಞಾಪಕ ಇಡಿ. ಇದು 1%, ಇದು 5%. ನೋಡಿ, ಇದು ರಫ್ ವರ್ಕ್, ಇದು ಬರೀ ಆಯ್ತಲ್ವಾ? ಈಗ ಫಸ್ಟ್ ಏನು ಡೇಟಾ ಬರ್ಕೊಬಿಡೋಣ. ಬಿಫೋರ್ an increase in exercise duty on tea 800% out of sample of 1000 person. ಅಂದ್ರೆ N1 is 1000,
P1 ಏನು 800/1000. ಇದು ಮಾಡಿದ್ರೆ 800/1000 ಎಷ್ಟು ಬರುತ್ತೆ? 0.8 ಬರುತ್ತೆ. ನೆಕ್ಸ್ಟ್ N2 ಎಷ್ಟು? ನೆಕ್ಸ್ಟ್ ಒಂದು were found to be trading. After an increase in excessive duty, 800 people were trading cars in a sample of 1200 people. Under N2 is 1200, P2 is 800/1200. ನಾ ಕ್ಯಾಲ್ಸಿಲ್ ಮಾಡಿದ್ರೆ 0.6667. ಈಗ ಇದಾದ್ಮೇಲೆ ಪಿ ಫೈಂಡ್ ಮಾಡ್ಬೇಕು. ಪಿ ಅಂದ್ರೆ N1 P1 plus N2 P2 divided by N1 plus N2. N1 ಎಷ್ಟು 1000, P1 ಎಷ್ಟು 0.8, N2 1200, P2 ಬಂದು 0.6667 divided by 1000 plus 1200. ನೋಡಿ ಇದನ್ನ ಮಾಡಿದ್ರೆ ಆನ್ಸರ್ ಏನ್ ಬರುತ್ತೆ ಅಂದ್ರೆ 1000 into 0.8 plus 1200 into 0.6667 divided by 1000 plus 1200. 0.7273. 0.7273. ಈಗ P ಫೈಂಡ್ ಮಾಡಿದ್ಮೇಲೆ Q ಫೈಂಡ್ ಮಾಡಿ. Q is equal to 1 minus P. That is 1 minus 0.7273. 1 minus 0.7273 ಮಾಡಿದ್ರೆ 0.2727 ಬರುತ್ತೆ. Q ಫೈಂಡ್ ಮಾಡಿದ್ಮೇಲೆ Z ನ ಫೈಂಡ್ ಮಾಡಿ. Z ಗೆ ಫಾರ್ಮುಲಾ P1 minus P2 divided by root of P into Q into 1 by N1 plus 1 by N2. ಈಗ ಇಲ್ಲಿ P1 ಬಂದು 0.8 minus P2 ಬಂದು 0.6667 root of P ಅಂದ್ರೆ 0.7273, Q ಅಂದ್ರೆ 0.2727, 1 by N1 ಅಂದ್ರೆ 1000 plus 1 by N2 ಅಂದ್ರೆ 1200. ಕ್ಯಾಲ್ಸಿಲ್ ಟೈಪ್ ಮಾಡಿದ್ರೆ 0.8 minus 0.6667 root of 0.7273 into 0.2727 into 1 by 1000 plus 1 by 1200. 6.9905 ಬರುತ್ತೆ. ಬೇಕಲ್ವಾ? ಇದು ಬಂದು Z ವ್ಯಾಲ್ಯೂ which is greater than 1.645. ಅಂದ್ರೆ the hypothesis rejected. The null hypothesis is rejected, but 5% level of significance. Last ಅಲ್ಲಿ conclusion ಏನಂತ ಬರಿಬೇಕು? The proportion of trading curve before and after the increase in excess duty
ಆರ್ ನಾಟ್ ಸೇಮ್ ಅಂತ ಬರ್ಕೋಬೇಕು ಅಷ್ಟೇ. Questions of reading class. Four and after the increase in duty, it's not same. It's the same on ಬದಲು it's not same ಅಂತ. ಅಥವಾ there is no significant difference ಬರೆದಿದ್ರೆ there is a significant difference in the proportion of tree linkers before and after the increase in the excise duty ಅಂತ ಬೇಕಾದ್ರೂ ಬರೀರಿ. ಅರ್ಥ ಆಗ್ತಿದ್ಯಾ? ಕ್ವಶನ್ ಬಂದು ಬಿಫೋರ್ an increase in excise duty 800% out of a sample of 1000% were found to be tree drinkers. After increase in excise duty 800 people were tree drinkers in a sample of 1200 people. Test whether there is a significant decrease in the consumption of tea after the increase in excise duty at 5% level of significance ಅಂತ ಕೇಳ್ತಾರೆ. ಫಸ್ಟ್ null hypothesis S naught ಬಂತು P1 is equal to P2. The proportion of the tea drinkers before and after the increase in excise duty is the same. Is at 5% level. It's not same at 5% level of is same ಅಂತ ತಗೋಬೇಕು. ಅಂದ್ರೆ ಆಲ್ಟರ್ನೇಟಿವ್ ಹೈಪಾಥಿಸಿಸ್ ಏನಂದ್ರೆ ಈಗ ನೋಡಿ ಎಕ್ಸೈಸ್ ಡ್ಯೂಟಿ ಅಂದ್ರೆ ಟ್ಯಾಕ್ಸ್ ಇನ್ಕ್ರೀಸ್ ಮಾಡಿದ್ಮೇಲೆ ಪ್ರಪೋರ್ಷನ್ಸ್ ಕಡಿಮೆ ಆಗ್ಬೇಕು ಅಂದ್ರೆ P1 ಜಾಸ್ತಿ ಇರುತ್ತೆ, P2 ಕಡಿಮೆ ಇರುತ್ತೆ. ಗೊತ್ತಾಗ್ತಿದೆಯಾ? ಬಿಫೋರ್ ಎಕ್ಸೈಸ್ ಡ್ಯೂಟಿ ಇದು, ಆಫ್ಟರ್ ದ ಎಕ್ಸೈಸ್ ಡ್ಯೂಟಿ. ಅರ್ಥ ಆಯ್ತಲ್ವಾ? ಈಗ N1 ಏನು 1000, P1 ಬಂದು 800 ಬೈ 1000, N2 ಏನು 1200, P2 ಬಂದು 800 ಬೈ 1200. ಆಮೇಲೆ P ಫೈಂಡ್ ಮಾಡಬೇಕು, Q ಫೈಂಡ್ ಮಾಡಬೇಕು. ಈ PQ P1 P2 N1 N2ಗೆ ಸಬ್ಸ್ಟಿಟ್ಯೂಟ್ ಮಾಡಬೇಕು. Z ನ ಯಾವ್ದಕ್ಕೆ ಕಂಪೇರ್ ಮಾಡಬೇಕು ನೋಡಿ, 110 ಟೆಸ್ಟ್ ಇದ್ರೆ 5% ಲೆವೆಲ್ಗೆ ನೆನಪ ಇಟ್ಕೊಳ್ಳಿ 1.645 ಕಂಪೇರ್ ಮಾಡಿ. ಅರ್ಥ ಆಗ್ತಿದ್ಯಾ? 1% ಇದ್ರೆ 2.33ಗೆ ಕಂಪೇರ್ ಮಾಡಿ. ಇಲ್ಲಿ ಇದು ತುಂಬಾ ಜಾಸ್ತಿ ಇದೆ Z ಕ್ಯಾಲ್ಕುಲೇಟೆಡ್, ಅದಕ್ಕೇನು ಹೈಪಾಥಿಸಿಸ್ ರಿಜೆಕ್ಟೆಡ್. ಅಂದ್ರೆ ರಿಜೆಕ್ಟೆಡ್ ಅಂದ್ರೆ ಇಲ್ಲಿ ಸೇಮ್ ಇರೋದು ಇಸ್ ನಾಟ್ ಸೇಮ್ ಬರುತ್ತೆ at 5% level of significance ಅಷ್ಟೇ. ಥ್ಯಾಂಕ್ ಯು.